केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಮೈಸೂರು ಜಿಲ್ಲಾ ಲಕ್ಷರಿ ಟ್ಯಾಕ್ಸಿ ಸ್ಟ್ಯಾಂಡ್ ಮಾಲೀಕರು ಮತ್ತು ಚಾಲಕರ ಸಂಘ ಸಬರ್ಬ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಪೀಪಲ್ಸ್ ಪಾರ್ಕ್ ಮುಂಭಾಗ, ಬೆಂಗಳೂರು, ನೀಲಗಿರಿ ರಸ್ತೆ, ಮೈಸೂರು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ದಿನಾಂಕ 29/11/2024 ಶುಕ್ರವಾರ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಅಂಗವಾಗಿ ಲಕ್ಷರಿ ಟ್ಯಾಕ್ಸಿ ಕಾರುಗಳ ಮೆರವಣಿಗೆ ಏರ್ಪಡಿಸಲಾಗಿದ್ದು, ಸದರಿ ಮೆರವಣಿಗೆಯು ಸಬರ್ಬ್ ಬಸ್ ಸ್ಟ್ಯಾಂಡ್ ಮುಂಭಾಗದಿಂದ 5 ಲೈಟ್ ವೃತ್ತದ ಎಡಭಾಗಕ್ಕೆ ತಿರುಗಿ ಅಶೋಕ್ ರಸ್ತೆ ಮೂಲಕ ದೊಡ್ಡ ಗಡಿಯಾರದಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನಂತರ ಜಯಚಾಮರಾಜ ಒಡೆಯರ್ ವೃತ್ತ ಬಳಸಿ ಸಬರ್ಬ್ ಬಸ್ ಸ್ಟ್ಯಾಂಡ್ಗೆ ತಲುಪುತ್ತದೆ. ನಂತರ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ನಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ಕಾರ್ಯಕ್ರಮಕ್ಕೆ ನಮ್ಮ ಸ್ಟ್ಯಾಂಡ್ನ ವತಿಯಿಂದ ಅನೇಕ ಗಣ್ಯರು ಆಗಮಿಸುತ್ತಾರೆ. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಕಾರ್ಯಕಾರಿ ಮಂಡಳಿ ಶ್ರೀ ಎಂ ಸತೀಶ್ ಗೌರವಾಧ್ಯಕ್ಷರು, ಶ್ರೀ ಆಯುಬ್ ಪಾಷಾ ಅಧ್ಯಕ್ಷರು, ಶ್ರೀ ಉಡಾ ನಾಗರಾಜ್ ಪಿಜೆ ಉಪಾಧ್ಯಕ್ಷರು, ಶ್ರೀ ಬಿ ಉಮೇಶ್ ಕಾರ್ಯದರ್ಶಿ, ಶ್ರೀ ಅಸ್ಗರ್ ಖಾನ್ ಜಂಟಿ ಕಾರ್ಯದರ್ಶಿ, ಶ್ರೀ ರವಿಕುಮಾರ್ ಪಿಜೆ ಖಜಾಂಚಿ, ಶ್ರೀ ಚಂದ್ರಗೌಡ ನಿರ್ದೇಶಕರು, ಶ್ರೀ ಜಗದೀಶ್ ಎ ನಿರ್ದೇಶಕರು, ಶ್ರೀ ಮಧುಕುಮಾರ್ ಎಸ್ ನಿರ್ದೇಶಕರು, ಶ್ರೀ ಜನಾರ್ದನ್ ಆರ್ ನಿರ್ದೇಶಕರು, ಶ್ರೀ ಅಸ್ಲಾಂ ಭಾಷಾ ನಿರ್ದೇಶಕರು, ಶ್ರೀ ನದೀಮ್ ನಿರ್ದೇಶಕರು, ಶ್ರೀ ನಜೀರ್ ಅಹಮದ್ ನಿರ್ದೇಶಕರು ಮತ್ತು ಶ್ರೀ ಮಹದೇವಸ್ವಾಮಿ ನಿರ್ದೇಶಕರು, ಶ್ರೀ ರಾಜಿಕ್ ಪಾಷಾ ನಿರ್ದೇಶಕರು, ಶ್ರೀ ಬಿ ರಾಮೇಗೌಡ ಕಾನೂನು ಸಲಹೆಗಾರರು, ಶ್ರೀ ಕುಮಾರ್ ಡಿಸಿಎಂ ವಾಹನ ಮಾಲೀಕರು, ಶ್ರೀ ಜಾಕೀರ್ ವಾಹನ ಮಾಲೀಕರು, ಸರ್ವರಿಗೂ ಸುಸ್ವಾಗತ. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಇದು ಆನ್ ಆಗಿದೆಯಾ? ಎಲ್ರಿಗೂ ನಮಸ್ಕಾರ. ಬಹಳ ವರ್ಷದಿಂದ ಕನ್ನಡ ರಾಜ್ಯೋತ್ಸವನ ನೀವು ವರ್ಷ ವರ್ಷ ಆಚರಿಸ್ಕೊಂಡು ಬಂದಿರೋದನ್ನ ನಾನು ನಿಮ್ ಪಕ್ಕದಲ್ಲಿ ಇಟ್ಕೊಂಡು ನೋಡ್ಕೊಂಡು ಬಂದಿದ್ದೇನೆ. ತುಂಬಾ ಚೆನ್ನಾಗಿ ಆಯೋಜನೆ ಮಾಡ್ತಾ ಇದ್ದೀರಿ. ಇದೊಂದೇ ಉತ್ಸವ, ಎಲ್ಲ ಜಾತಿ ಮತ ಪಂಥ ಎಲ್ಲನೂ ಮೀರಿರುವಂತದ್ದು ಕನ್ನಡ ರಾಜ್ಯೋತ್ಸವ. ನಾವೆಲ್ಲರೂ ಒಂದು, ಯಾವತ್ತೂ ಒಂದು ಅಂತ ಹೇಳುವಂತ ಒಂದು ಯಾವ್ದಾದ್ರು ಉತ್ಸವ ಇದ್ರೆ ಅದು ಕನ್ನಡ ರಾಜ್ಯೋತ್ಸವ. ನಾವೆಲ್ಲರೂ ಒಂದು, ಯಾವ ಜಾತಿ ಮತ ಪಂಥ ಯಾವುದೂ ಇಲ್ಲ, ನಾವೆಲ್ಲರೂ ಒಂದು. ನಮ್ಮ ಕನ್ನಡಗೋಸ್ಕರ, ಕನ್ನಡ ಉಳಿವಿಗೋಸ್ಕರ, ಕನ್ನಡದ ನಾವೆಲ್ಲ ಆ ಸಂಪನ್ನ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಈ ಒಂದು ಕನ್ನಡ ನಾಡಿನಲ್ಲಿ ಹುಟ್ಟಿ ನಾವು ಕನ್ನಡದ ಉಸಿರನ್ನು ನಾವು ಎತ್ತಾ ಇದ್ದೇವೆ. ಹಾಗೆ ನಾವೆಲ್ಲರೂ ಈ ಕನ್ನಡನ ನಂಬ್ಕೊಂಡು, ಅಂದ್ರೆ ಕರ್ನಾಟಕ ನಂಬ್ಕೊಂಡು, ಕನ್ನಡ ನಂಬ್ಕೊಂಡು ನಾವು ಬದುಕ್ತಾ ಇದ್ದೇವೆ. ಇದು ನಾವೆಲ್ಲರೂ ಒಂದಾಗಿ ಚೆನ್ನಾಗಿ ನಮ್ಮೆಲ್ಲರಲ್ಲಿ ಸೋದರತ್ವ, ಎಲ್ಲ ಬಾಂಧವ್ಯ ಬಂದು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋಂಥ ಮಾತನ್ನು ಹೇಳ್ತಾ, ಹಾಗೆ ನೀವೆಲ್ಲ ನಾನ್ ನೋಡ್ತಾ ಇದ್ದಂಗೆ, ಈಗ ನನಗೆ ಗೊತ್ತಿರೋಂಗೆ 15-20 ವರ್ಷದಿಂದ ಈ ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊಂಡು ಬಂದಿದ್ದೀರಿ. 16 ವರ್ಷದಿಂದ ನಿಮ್ಮಲ್ಲಿ ಎಲ್ರೂ ಒಂದಾಗಿ, ಅಂದ್ರೆ ನಾನ್ ನೋಡ್ತಿದ್ದಂಗೆ ಮೊದ್ಲು ಟ್ಯಾಕ್ಸಿ ಸ್ಟ್ಯಾಂಡ್ ಆ ಕಡೆ ಇತ್ತು, ಆದ್ರೂ ಕೂಡ ಅವತ್ತಿಂದನೂ ಎಲ್ರು ಹೌದು ಜಾಗ ತಗೊಂಡು ಗೌರ್ಮೆಂಟ್ ಇಂದ ಇದನ್ನ ಅಲಾಟ್ ಮಾಡಿಸ್ಕೊಂಡು ತುಂಬಾ ಚೆನ್ನಾಗಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊಂಡು ಬಂದಿದ್ದೀರಿ. ಹೀಗೆ ಮುಂದೆನೂ ಕೂಡ ಇದನ್ನ ನಡೆಸ್ಕೊಂಡು ಎಲ್ರು ಅಣ್ಣ ತಮ್ಮಂದ್ರ ತರ ತುಂಬಾ ಚೆನ್ನಾಗಿದ್ದೀರಿ. ಹೀಗೆ ಚೆನ್ನಾಗಿ ಇರ್ಬೇಕು ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ರವಿ ಶಾಸ್ತ್ರಿ, ಕರ್ನಾಟಕ ಸ್ಟೇಟ್ ಹೋಟೆಲ್ ಓನರ್ಸ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್, ಮೈಸೂರು ಹೋಟೆಲ್ ಓನರ್ಸ್ ಅಸೋಸಿಯೇಷನ್ ಟ್ರಸ್ಟಿನ ಪ್ರೆಸಿಡೆಂಟ್. ನಾವು ಕರ್ನಾಟಕದ ಆಗಿರೋದ್ರಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ತುಂಬಾ ಅದ್ದೂರಿಯಾಗಿ ಆಚರಿಸಬೇಕು. ನೀವೆಲ್ಲರೂ ನೋಡಿರ್ತಾರೆ, ಎಲ್ಲಾ ಕಡೆನೂ ಎಲ್ಲ ಆಟೋ ಸ್ಟ್ಯಾಂಡ್ಗಳಲ್ಲಿ, ಆಟೋ ಚಾಲಕರು ಎಲ್ಲ ಆಟೋ ಸ್ಟ್ಯಾಂಡ್ಗಳಲ್ಲಿ ತುಂಬಾ ಅದ್ದೂರಿಯಾಗಿ ಆಚರಿಸ್ತಾರೆ. ಅದೇ ತರ ನಮ್ಮ ಚಾಲಕರು ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಒಂದು ಏನ್ ಸಪೋರ್ಟ್ ಇದೆ ಯಾವಾಗ್ಲೂ ಇರ್ತದೆ ಅವ್ರಿಗೆ. ಲಕ್ಸುರಿ ಟ್ಯಾಕ್ಸಿ ಚಾಲಕರ ಸಂಘ ಅವ್ರಿಗೆ ನಾನು ತುಂಬಾ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀನಿ.
ಇದೇ ತರ ಪ್ರತಿ ವರ್ಷ ಅವರು ರಾಜ್ಯೋತ್ಸವನ ಆಚರಿಸಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್, ನಾವು 16 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಇಲ್ಲಿ ಗಣರಾಜ್ಯೋತ್ಸವ. ನಾವು ಅಣ್ಣ ತಮ್ಮದಿರು ತರ, ನಾವು ಜಾತಿ ಭೇದ ಏನು ಇಲ್ಲ, ಎಲ್ಲಾ ನಾವು ಅಣ್ಣ ತಮ್ಮದಿರ ತರ ಯಾವಾಗ್ಲೂ ನಾವು ಇದು ತರ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಯಾವ ಅಷ್ಟೇ ಚಾಮುಂಡಿ ಹಬ್ಬ ಆಗ್ಲಿ, ಆಮೇಲೆ ಈದ್ ಮಿಲಾದ್ ಆಗ್ಲಿ, ಅವರು ನಮ್ಮ ಜೊತೆಲಿ ಎಲ್ಲ ಸೇರಿ ನಾವು ಅಣ್ಣ ತಮ್ಮದಿರ ತರ ಮಾಡ್ಕೊಂಡು 16 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್. ಸರ್, ಇವಾಗ ಸಂದೇಶ್ ಸ್ವಾಮಿ ಅವ್ರು ಬರ್ತಾ ಇದಾರೆ, ಇನ್ನೂ ಬಂದಿಲ್ಲ. ಅದ್ ಬಿಟ್ರೆ ನಮ್ಮ MLA ತನ್ವೀರ್ ಸೇಠ್ ಅವ್ರು ಬರ್ತಾ ಇದಾರೆ, ಆಮೇಲೆ ಹರೀಶ್ ಗೌಡ್ರು ಬರ್ತಾ ಇದ್ದಾರೆ. ಅಂದ್ರೆ ಆಮೇಲೆ ಇನ್ನೊಬ್ರು ಇವ್ರಿದಲ್ಲ ಶ್ರೀನಿವಾಸ್ ಅವ್ರು ಬರ್ತಾ ಇದ್ದಾರೆ, ಮೇಯರ್ ಅಯ್ಯೂಬ್ ಖಾನ್ ಅವ್ರು ಬರ್ತಾ ಇದ್ದಾರೆ, ಚೇರ್ಮನ್ ಆಗಿರಲ್ಲ ಅವ್ರು ಬರ್ತಾ ಇದ್ದಾರೆ. ಸರ್, ಏನಿಲ್ಲ, ಎಲ್ಲ ಬಂದಿದ್ದಕ್ಕೆ ಆಶೀರ್ವಾದ ಕೊಟ್ಟಿದ್ವಿ, ನಮ್ಗೆ ಆಶೀರ್ವಾದ ಮಾಡಿ ಯಾವತ್ತೂ ನಿಮ್ ನಿಮ್ದು ಏನೇ ಕಾರ್ಯಕ್ರಮ ಹಮ್ಕೊಳ್ಳಿ, ನಾನು ನಿಮ್ ಜೊತೆಗೆ ಎಲ್ಲ ಒಟ್ಟಿಗೆ ಒಂದೇ ತರ ಇದ್ದೀವಿ, ಎಲ್ಲ ಒಟ್ಟಿಗೆ. ಸರ್, ನಾಗರಾಜ್ ಸರ್, ಈ ಸಂಘದ ಚಾಲಕರ ಮಾಲಕರ ಉಪಾಧ್ಯಕ್ಷರಾಗಿ ಎಲ್ಲ ನಾವು ಸುಮಾರು 150-200 ಜನ ಡ್ರೈವರ್ಸ್ ಪ್ರತಿ ವರ್ಷನೂ ಈ ಕನ್ನಡಮ್ಮನ ಹೆಚ್ಚಿನ ರೀತಿಯಲ್ಲಿ ಮೆರವಣಿಗೆ ರೀತಿ ಇದೇ, ಏನು ಇಲ್ಲಿ ಊಟದ ರೀತಿ ಕೊಟ್ಟು ಎಲ್ಲ ಸಂಭ್ರಮ ರೀತಿ, ಹಬ್ಬದ ಸಂಭ್ರಮ ರೀತಿಯಲ್ಲಿ ಎಲ್ಲ ಜನಾಂಗನೂ ಸೇರಿ ಈ ಕಾರ್ಯಕ್ರಮನ ವರ್ಷ ಕನ್ನಡಮ್ಮನ ಬೆಳಗ್ತಾ ಬರ್ತಿದ್ದೀವಿ. ಈ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಈ ನಾಡನ್ನ ಬೆಳಗ್ಲಿ ಅಂತ ಹೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ ಸಾಹೇಬ್ರೆ. ಸರ್, ಇದು ಲಿಮಿಟ್ ಇಲ್ಲ ಸಾಹೇಬ್ರೆ, 1-1.5 ಸಾವಿರ ಜನಕ್ಕೆ ಅನ್ನದಾನ ಅಂತ ಇರ್ತದೆ ಸಾಹೇಬ್ರೆ, ಹಂಗಾಗಿ ಅದು ನಡೀತಾ ಇರ್ತದೆ ಸಾಹೇಬ್ರೆ. ಇದೊಂದೇ ಹಬ್ಬ ಅಂತಲ್ಲ ಸಾಹೇಬ್ರೆ, ನಾವು ಈದ್ ಮೇಲೆ ಮಾಡ್ತೀವಿ, ಚಾಮುಂಡಿ ಹಬ್ಬ ಮಾಡ್ತೀವಿ, ಗಣಪತಿ ಹಬ್ಬ ಮಾಡ್ತೀವಿ, ಬಾಬಾ ಸಾಹೇಬ್ರ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ. ಆಗ್ಲೂ ಸುಧಾ ಈ ತರ ನಮ್ಮ ಕೈಲಿ ಆದಷ್ಟು ಅನ್ನದಾನ ಮಾಡ್ಕೊಂಡು ಅದನ್ನ ಪ್ರತಿ ವರ್ಷ ನಡ್ಸ್ಕೊಂಡ್ ಬರ್ತಿದೀವಿ ಅಂತ ಹೇಳ್ತಾ ಇಷ್ಟಪಡ್ತೀನಿ ಸಾಹೇಬ್ರ. ನಮ್ಮ ಜೊತೆಲಿ ಏನು ನಮ್ಮ ಚಾಲಕರಾದ್ರ ಎಲ್ಲಾ ಡ್ರೈವರ್ಸು, ನಮ್ಮಲ್ಲಿ ಏನು ಸಂಘಟನೆ ಇದೆ, ಸಂಘಟನೆ ಡ್ರೈವರ್ಸ್ ಎಲ್ಲರೂ ನಮ್ಮ ಜೊತೆಗೆ ಇರ್ತಾರೆ. ಅಧ್ಯಕ್ಷರಾದ ಅಯ್ಯಪ್ಪ ಅವರು, ಅದೇ ಮಧು ಆದಂತ ನಮ್ಮ ಸಂಘದ ಸದಸ್ಯರು, ಹಂಗೇನೆ ಜಗ್ಗೇಶು, ಮತ್ತೆ ನಮ್ಮ ಎಲ್ಲ ಸೇರ್ಕೊಂಡು ಗೌರವಾಧ್ಯಕ್ಷರು ಸಂದೇಶ್ ಸ್ವಾಮಿ ಅವರು ನೇತೃತ್ವದಲ್ಲಿ ನಾವು ಈ ಹಬ್ಬನ ಮಾಡ್ಕೊಂಡ್ ಬರ್ತಾ ಇದೀವಿ ಸಾಹೇಬ್ರೆ. ಸರ್, ಮಧು ಅಂದ್ಬಿಟ್ಟು ಈ ಹೋಟೆಲ್ ಚಾಲಕರು ಮತ್ತು ಮಾಲೀಕರ ಸಂಘದ ನಿರ್ದೇಶಕನಾಗಿ ನಾನು ಏನೇ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸರ್, ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ಇರತಕ್ಕಂಥ ಅಣ್ಣ ತಮ್ಮಂದಿರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಪ್ರತಿಯೊಂದು ಆಚರಣೆ, ರಾಷ್ಟ್ರೀಯ ಹಬ್ಬಗಳು ಏನೇನಿದೆ ಎಲ್ಲಾನು ಸುಧಾ ನಾವು ಅಣ್ಣ ತಮ್ಮಂದಿರ ತರ ಆಚರಿಸ್ಕೊ ಬರ್ತಾ ಇದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಸಂಘದ ಗೌರವಾಧ್ಯಕ್ಷರಾದಂತ ಸಂದೇಶ್ ಸಾಮಣ್ಣನವರ ಮುಂದಾಳತ್ವದಲ್ಲಿ ನಮ್ಮ ಅಧ್ಯಕ್ಷ ಅಯ್ಯಪ್ಪ ಸರ್ ಇದಾರೆ, ಉಪಾಧ್ಯಕ್ಷ ಇದಾರೆ, ಹಾಗೆ ನಾವೆಲ್ಲಾ ಸಂಘದ ನಿರ್ದೇಶಕರಿದ್ದೀವಿ, ಒಂದು 14ರಿಂದ 15 ಜನ. ಹಾಗೆ ಚಾಲಕರು ಮತ್ತು ಮಾಲೀಕರು, ನಮ್ಮ ಚಾಲಕರೇ ಮೇನ್ ಇದಕ್ಕೆ. ಏನ್ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡಿಬೇಕು ಅಂದ್ರೆ ಸರ್, ಈ ಚಾಲಕರ ಶ್ರಮ ಬಹಳ ಇದೆ. ನಾವು ನಿಂತ್ಕೊಂಡ್ ಮಾಡ್ಬೋದು, ಆದ್ರೆ ಅವ್ರು ಹಿಂದಿಂದ ನಮಗ್ ಬೆನ್ನೆಲುಬಾಗಿ ಆ ಚಾಲಕರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಏನು ಈ ನಮ್ಮ ಕರ್ನಾಟಕದಲ್ಲಿ ಈ ಸಲ ಕಾವೇರಿ ಮಾತೆ, ಕಪಿಲಾ ನದಿ, ಪ್ರತಿಯೊಂದು ನದಿಗಳು ತುಂಬರ್ತಿದೆ. ಹಾಗೆ ಪ್ರತಿ ವರ್ಷನೂ ಸಹ ರೈತರಿಗೆ ಒಳ್ಳೇದಾಗ್ಲಿ, ಈ ಕನ್ನಡಾಂಬೆ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಲಿ, ಸಿರಿಗನ್ನಡಂ ಗೆಲ್ಗೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದೀವಿ ಸರ್. ಎಲ್ಲರಿಗೂ ತುಂಬ ಹೃದಯದ ಅಭಿಮಾನಿಗಳು ಸರ್, ಅಭಿನಂದನೆಗಳು ಸರ್. ಕರ್ನಾಟಕ ಕರ್ನಾಟಕ ಸಿರಿಗನ್ನಡಂ ಸಿರಿಗನ್ನಡ ಕನ್ನಡ ರಾಜ್ಯೋತ್ಸವನ್ನ ಆಚರಿಸ್ತಾ ಇರುವಂತ ಮೈಸೂರು ಜಿಲ್ಲಾ ಲಕ್ಸುರಿ ಟ್ಯಾಕ್ಸಿ ಸ್ಟ್ಯಾಂಡ್ ಮಾಲೀಕರು ಮತ್ತು ಚಾಲಕರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂತ ಶ್ರೀಯುತ ಸಂದೇಶ್ ಸ್ವಾಮಿ ಅವರೇ, ಈ ಸಂಘದ ಅಧ್ಯಕ್ಷರಾದಂತ ಅಯ್ಯೂಬ್ ಪಾಷಾರ್ ಅವರೇ, ಉಪಾಧ್ಯಕ್ಷರಾದಂತ ನಾಗರಾಜರವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತ ಈ ಒಂದು ಲಕ್ಸುರಿ ಟ್ಯಾಕ್ಸಿ ಸ್ಟ್ಯಾಂಡ್ ಮಾಲೀಕರು ಹಾಗೂ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು, ಮಿತ್ರರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತ ಶ್ರದ್ಧೆಯ ತಾಯಂದಿರೇ ಹಾಗೂ ಕರ್ನಾಟಕವನ್ನ ಹಾಗೂ ಕನ್ನಡದ ಸಂಸ್ಕೃತಿಯನ್ನ
ನಮ್ಮ ನಾಡಿನ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಎಲ್ಲವನ್ನ ಉಳಿಸುವಂತ ನಿಟ್ಟಿನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಪರ ಹೋರಾಟಗಾರರು ಸಂಘ ಸಂಸ್ಥೆಗಳು ಮಾಡ್ತಿರುವಂತ ಕಾರ್ಯಕ್ರಮಗಳು ಹೋರಾಟಗಳು ಅತ್ಯಂತ ಶ್ಲಾಘನೀಯ. ಸಾಂಸ್ಕೃತಿಕ ನಗರಿ ಮೈಸೂರು, ಅದರ ಸಬರ್ಬನ್ ಬಸ್ ಸ್ಟ್ಯಾಂಡ್ ಅಂತ ಏನ್ ಕರಿತೀವಿ, ಅದರ ಮುಂಭಾಗದಲ್ಲಿ ಈ ಒಂದು ಟ್ಯಾಕ್ಸಿ ಸ್ಟ್ಯಾಂಡಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬೆಳಗಿನಿಂದ ನವೆಂಬರ್ ತಿಂಗಳ ಕೊನೆಯ ಈ ಸಂದರ್ಭದಲ್ಲಿ ಈ ಎಲ್ಲ ಸಂಘದ ಪದಾಧಿಕಾರಿಗಳು ನಮ್ಮ ಸಂಸ್ಕೃತಿಯನ್ನ, ನಮ್ಮ ನಾಡಿನ, ನಮ್ಮ ಕನ್ನಡ ಭಾಷೆಯನ್ನ ಉಳಿಸುವಂತ ನಿಟ್ಟಿನಲ್ಲಿ ಈ ಭಾಷೆಗೋಸ್ಕರ, ಈ ನಾಡಿಗೋಸ್ಕರ ಹೋರಾಟ ಮಾಡಿದಂತ ಎಲ್ಲ ನಮ್ಮ ಹಿರಿಯರು, ಸಾಹಿತಿಗಳು ಎಲ್ಲರನ್ನೂ ಕೂಡ, ಚಿತ್ರನಟರನ್ನ, ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನ, ಹೊರನಟ ರಾಜ್ಕುಮಾರ್ ಅಣ್ಣನವರನ್ನ, ವಿಷ್ಣುವರ್ಧನ್ ಆಗಿರ್ಬೋದು, ಶಂಕರ್ನಾಗ್ ಆಗಿರ್ಬೋದು, ಅಂಬರೀಷ್ ಅಣ್ಣನವರು ಆಗಿರ್ಬೋದು, ಎಲ್ಲರನ್ನೂ ಕೂಡ ನೆನೆಯುತ್ತಾ ಈ ಒಂದು ಒಳ್ಳೆಯ ರಸಮಂಜರ ಕಾರ್ಯಕ್ರಮ ಸಂಜೆ ಸರ್, ಈ ಸಂಘದ ಚಾಲಕರ ಮಾಲಕರ ನಮ್ಮೆಲ್ಲರಿಗೋಸ್ಕರ ಆಯೋಜನೆ ಮಾಡಿದ್ದಾರೆ. ಸುಮಾರು 150-200 ಜನ ಡ್ರೈವರ್ಸ್ ಪ್ರತಿ ವರ್ಷನೂ ಈ ಸಂಘದ ಈ ಕನ್ನಡಮ್ಮನ ಪದಾಧಿಕಾರಿಗಳನ್ನ ನೋಡ್ತಾ ಇದ್ರಲ್ಲಿ ಮೆರವಣಿಗೆ ರೀತಿ, ನಮ್ಮ ಬಹುಸಂಖ್ಯಾತರು ಹಿಂದೂಗಳು ಇದ್ದಾರೆ, ಊಟ ರೀತಿ, ಬಹಳಷ್ಟು ಜನ ಮುಸಲ್ಮಾನರು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಎಲ್ಲ ಜಾತಿ ಜನಾಂಗದವರು ಕೂಡ ಇದ್ದಾರೆ. ನಮ್ಮ ನಾಡ ಹಬ್ಬ ಇದು. ಕನ್ನಡಮ್ಮನ ಬೆಳಗ್ತಾ ಬಹಳ ಖುಷಿ ಏನು ಅಂತ ಹೇಳಿದ್ರೆ ಈ ನಾಡ ಹಬ್ಬವನ್ನ ಎಲ್ಲರೂ, ಎಲ್ಲ ಜಾತಿ ಜನಾಂಗ, ಭಾಷೆಯ ಎಲ್ಲ ಜಾತಿ ಜನಾಂಗದವರು ಸೇರ್ಕೊಂಡು ಮಾಡುವಂತದ್ದು, ಆಚರಣೆ ಮಾಡುವಂತದ್ದು ಒಂದ್ ವರ್ಷ ಒಂದು ಒಳ್ಳೆಯ ಸಂದೇಶ. ಅನ್ನದಾನ ಅಂತ ಇರ್ತದೆ ಸಾಹೇಬ್ರ. ಬಾಬಾ ಸಾಹೇಬರು ಕೊಟ್ಟಂತ ಇದೊಂದೇ ಆ ಒಂದು ಸಂವಿಧಾನದ ನಾವು ಈದ್ ಮೇಲೆ ಮಾಡ್ತೀವಿ, ಆ ಬಲದ ಮೇಲೆ ಚಾಮುಂಡಿ ಹಬ್ಬ ಮಾಡ್ತೀವಿ, ನಮ್ಮ ಭಾತೃತ್ವವನ್ನ ಬಾಬಾ ಸಾಹೇಬ್ರ ಉಳಿಸುವಂತ ಅಂಬೇಡ್ಕರ್ ನಿಟ್ಟಿನಲ್ಲಿ ಆಗ್ಲೂ ಸುಧಾ ನ್ಯಾಷನಲ್ ಇಂಟಿಗ್ರೇಷನ್ ಪರವಾಗಿ ಅದನ್ನ ನಾವು ಯಾವುದೇ ರಾಜ್ಯದ ಅಂತ ಹೇಳ್ತಾ ಇಷ್ಟಪಡ್ತೀನಿ ಸಾಹೇಬ್ರ. ಆಗಿದ್ರು ಕೂಡ ನಮ್ ಜೊತೆಲಿ ಕರ್ನಾಟಕದಲ್ಲಿ ಬಂದು ನಮ್ಮ ಚಾಲಕರಾದ ನೆಲೆಸಿ ಎಲ್ಲಾ ಡ್ರೈವರ್ಸ್ ಈ ಬೆಂಗಳೂರು ಹೋದ್ರೆ ಬಹಳ ಜನ ಹೇಳ್ತಾರೆ, ಬಹಳ ಜನಕ್ಕೆ ಕನ್ನಡ ಬರೋದಿಲ್ಲ. ಆದ್ರೆ ಅವರು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಹಾಗೂ ಸಾಂಸ್ಕೃತಿಕ ಮೈಸೂರು ಹಾಗೂ ಇನ್ನಿತರ ಜಿಲ್ಲೆಗಳಿಗೆ ಮತ್ತೆ ನಮ್ಮ ಬದುಕನ್ನ ಕಟ್ಟಲಿಕ್ಕೋಸ್ಕರ ಬಂದು ಎಲ್ಲ ಸೇರ್ಕೊಂಡು ಈ ಒಂದು ನೆಲವನ್ನ ಸಂದೇಶ ಸ್ವಾಮಿ ಅವರು ನೇತೃತ್ವದಲ್ಲಿ ನಮ್ಮ ಜೀವನದ ಆಧಾರವನ್ನಾಗಿ ಮಾಡಿಕೊಂಡ್ರಂತ ಬರ್ತಾ ಇದೀವಿ ಸಾಹೇಬ್ರೆ. ಈ ರಾಜ್ಯದ ಭಾಷೆ ಕನ್ನಡವನ್ನ ನಾವು ಕಲಿಯಲೇಬೇಕಾಗುತ್ತೆ. ಅದು ಯಾವುದೇ ರಾಜ್ಯದವರಾಗಿರ್ಬೋದು, ಅದು ಯುಪಿಯಿಂದ ಬಹಳ ಜನ ಕಾರ್ಪೆಂಟರ್ ಕೆಲಸಕ್ಕೆ ಬಂದವರು ಆಗಿರ್ಬೋದು, ರಾಜಸ್ಥಾನಿಂದ ಬಂದ ಅಂತ ಮಾರ್ಬಲ್ ಕೆಲಸದವರಾಗಿರ್ಬೋದು, ಇಲ್ಲ ಅನೇಕ ರೈತರು ಬಹಳಷ್ಟು ರಾಜ್ಯಗಳಿಂದ ನಮ್ಮ ಕರ್ನಾಟಕಕ್ಕೆ ಬಂದು ನೆಲೆ ಊರಿದಂಥದ್ದು ನಾವು ಕಾಣ್ಬರ್ತಾ ಇದ್ದೀವಿ. ಆದ್ರೆ ಇಲ್ಲಿ ಬಂದ ನಂತರ ಇಲ್ಲಿಯ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಭಾಷೆಯನ್ನ, ನಮ್ಮ ಕನ್ನಡ ಭಾಷೆಯನ್ನ ಅದನ್ನ ಕಲಿತು ಅದರ ಗರಿಮೆಯನ್ನ ಹೆಚ್ಚುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕನ್ನಡಿಗರ ಜೊತೆ ಸೇರಿ ಸಹಭಾಗಿತ್ವದ ಒಂದು ಕಾರಣಭೂತರಾಗಬೇಕು ಅಂತ ಈ ಒಂದು ವೇದಿಕೆಯ ಮೂಲಕ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ. ಮೈಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟೋ ಲಕ್ಷ ಜನ ಒಂದು ದಿನ ಬಂದು ಹೋಗ್ತಾರೆ, ಯಾವ್ದಾವುದೋ ರಾಜ್ಯದಿಂದ ಬರ್ತಾರೆ. ಆದ್ರೆ ಈ ಕನ್ನಡ ನಾಡಿನಲ್ಲಿ ನಾವು ನಮ್ಮ ಬದುಕನ್ನ ಕಟ್ಟುವಂತ ನಿಟ್ಟಿನಲ್ಲಿ ನಮ್ಮ ಮಕ್ಕಳ ಭವಿಷ್ಯ ರೂಪಿಸಿಕೊಳ್ಳಕ್ಕೆ ಬಂದು ಇಲ್ಲಿ ನೆಲೆಯೂರಿದಂತ ಅನ್ಯ ರಾಜ್ಯದ ಜನರಿಗೂ ಕೂಡ ಈ ಒಂದು ಕರೆ ಏನು ಅಂತ ಹೇಳಿದ್ರೆ ಇಲ್ಲಿಯ ಭಾಷೆಯನ್ನ ಕಲಿಯುವಂಥದ್ದು ಬಹಳ ನಿರ್ಬಂಧವಾದಂತಹ ಒಂದು ಸಂಗತಿ. ಇಲ್ಲಿಯ ಸಂಸ್ಕೃತಿಯನ್ನ, ಇಲ್ಲಿಯ ನಿಮ್ಮ ಸಂಸ್ಕೃತಿಯು ಕೂಡ ಉಳಿಸ್ಕೊಳ್ಳಿ, ನಾವು ಕೂಡ ಅದರಲ್ಲಿ ಭಾಗಿಯಾಗ್ತೇವೆ. ಆದ್ರೆ ನಮ್ಮ ಕರ್ನಾಟಕದ ನೀವೊಂದು ನಿಮ್ಮ ಒಂದು ಅಂಗಡಿಯ ಮುಂದೆ ಬೋರ್ಡ್ ಹಾಕಿದಾಗ್ಲೂ ಕೂಡ
ಅದಕ್ಕೆ ಕನ್ನಡಕ್ಕೆ ಆದ್ಯತೆ ಕೊಡುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಈ ನಿಟ್ಟಿನಲ್ಲಿ ಇಲ್ಲಿಯ ಕನ್ನಡಿಗರು ವಿಶಾಲ ಹೃದಯರು, ಎಲ್ಲರನ್ನು ಕೂಡ ಸ್ವೀಕಾರ ಮಾಡುವಂತ ದೊಡ್ಡ ಮನಸ್ಸುಳ್ಳುವಂತ ಕನ್ನಡಿಗರಿಗೆ ಅವರ ಮನಸ್ಸಿಗೆ ನೋವು ಉಂಟಾಗದ ರೀತಿಯಲ್ಲಿ ತಮ್ಮ ನಡೆ ಹಾಗೂ ನುಡಿ ಯಾವತ್ತೂ ಕೂಡ ಸದಾಕಾಲ ಇರಬೇಕು ಅಂತ ಒಂದು ವಿಚಾರವನ್ನ ಮಂಡಿಸ್ತಾ ನನ್ನನ್ನು ಕರೆದು ನಮ್ಮ ಈ ಒಂದು ರಾಜ್ಯೋತ್ಸವದ ಈ ಒಂದು ಉತ್ಸವದ ಮಧ್ಯದಲ್ಲಿ ಸನ್ಮಾನ ಮಾಡಿ ಆಧರಿಸಿ ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷತೆ ವಹಿಸಿರುವಂತ ಮೈಸೂರು ಲಕ್ಸುರಿ ಟ್ಯಾಕ್ಸಿ ಮಾಲೀಕರು ಚಾಲಕರ ಸಂಘದ ಅಧ್ಯಕ್ಷರು ಅಯ್ಯೂಬ್ ಖಾನ್ ಅವರೇ, ಹಾಗೂ ಈಗ ತಾನೇ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿದಂತ ನಮ್ಮ ರಾಜ್ಯ ಬಿಜೆಪಿ ಪಕ್ಷ ಘಟಕದ ರಾಜ್ಯ ಅಲ್ಪಸಂಖ್ಯಾತರ ಅಧ್ಯಕ್ಷರು ಸ್ನೇಹಿತರಾದಂತ ಡಾಕ್ಟರ್ ಅನಿಲ್ ಥಾಮಸ್ ಅವರೇ, ಇದೆಲ್ಲ ಇದನ್ನೆಲ್ಲ ಮೈಸೂರು ಸಿಟಿ ಅಲ್ಪಸಂಖ್ಯಾತ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದಂತ ನಾಗವರೇ, ಇಲ್ಲಿ ಎಲ್ಲ ಈ ಸೆಕ್ರೆಟರಿ ಅವರು, ಅಧ್ಯಕ್ಷರು, ಪದಾಧಿಕಾರಿಗಳು, ಇಲ್ಲಿರೋ ಎಲ್ಲ ಟ್ಯಾಕ್ಸಿ ಚಾಲಕರು, ಮಾಲೀಕರು, ಇಲ್ಲಿ ಸೇರಿರೋ ಎಲ್ಲ ಮುಂದೆ ಕುಂತಿರುವಂತ ಎಲ್ಲ ಅಭಿಮಾನಿಗಳು, ಕನ್ನಡ ಪ್ರಿಯರು ಎಲ್ಲರಿಗೂ ನಾನು ವಿಶೇಷವಾಗಿ ನಮಸ್ಕಾರ ಮಾಡಿ, ಇಷ್ಟೊತ್ತು ನಮ್ಮನ್ನ ರಂಜಿಸಿದಂತ ನಮ್ಮ ಶಿವಕುಮಾರ್ ಆರ್ಕೆಸ್ಟ್ರಾ ಅವ್ರಿಗೂ ಸುಧಾ ಅವ್ರಿಗೂ ಸನ್ಮಾನ ಮಾಡಿಲ್ಲನಪ್ಪ. ಇವತ್ತು ಡಾಕ್ಟರ್ ಅನಿಲ್ ಥಾಮಸ್ ಅವರು ಕನ್ನಡದ ಬಗ್ಗೆ, ಕನ್ನಡದ ನೆಲ, ಜಲ, ಸಂಸ್ಕೃತಿ ಬಗ್ಗೆ ಮಾತಾಡಿದ್ದಾರೆ. ನಾನು ಈ ಒಂದು ಟ್ಯಾಕ್ಸಿ ಚಾಲಕರು ಮತ್ತೆ ಮಾಲೀಕರು ಈ ಹೃದಯ ಭಾಗದ ಸುಮಾರು ಲಕ್ಷಾಂತರ, ಸುಮಾರು 3-4 ಸಾವಿರ ಬಸ್ಗಳು ಹೊರಗಡೆಯಿಂದ ಬಂದು ಹೋಗ್ತವೆ ಈ ಬಸ್ ಸ್ಟ್ಯಾಂಡ್ಗೆ ಒಂದು ದಿನಕ್ಕೆ 24 ಗಂಟೆ. ಎಲ್ಲ ರಾಜ್ಯದ ಪ್ರತಿಯೊಬ್ಬ ವಿಶೇಷವಾದಂತ ಎಲ್ಲ ರಾಜ್ಯದ ಜನರು ಬಂದಿಲ್ಲಿ ಹೋಗ್ತಾರೆ, ಎಲ್ಲಾ ಭಾಷಾ ಇವರು. ಈ ಒಂದು ಹೃದಯ ಭಾಗದಲ್ಲಿ ಮೈಸೂರು ಚಾಲಕರು, ಲಕ್ಸುರಿ ಟ್ಯಾಕ್ಸಿ ಮಾಲೀಕರು ಮತ್ತೆ ಚಾಲಕರು ಬಹಳ ಅರ್ಥಪೂರ್ಣವಾದಂತ ಕನ್ನಡ ರಾಜ್ಯೋತ್ಸವನ್ನ ಇವತ್ತು 29ನೇ ತಾರೀಕು ನವೆಂಬರ್, ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ 1ನೇ ತಾರೀಕು ಮಾತ್ರ ಮಾಡ್ತಾರೆ. ಆದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ನಾವೇನು ನಮ್ಮ ಸಂಸ್ಕೃತಿ, ನಮ್ಮ ಹಬ್ಬ, ನಮ್ಮ ಏನ್ ಮಾಡ್ತೀವಿ ಅಂತೇಳಿ ಸುಮಾರು ಒಂದು ವರ್ಷದಲ್ಲಿ ಎಲ್ಲಾ ತರ ಹಬ್ಬ ಮಾಡ್ತೀವಿ. ಅದೇ ರೀತಿ ಇದು ಒಂದು ಹಬ್ಬ ಅಂತಾನೆ ಮಾಡ್ತಾರೆ. ನಮ್ ಗಣಪತಿ ಹಬ್ಬ ಇರ್ಬೋದು, ಶಿವರಾತ್ರಿ ಹಬ್ಬ ಇರ್ಬೋದು, ಮತ್ತೆ ಒಂದು ಕ್ರಿಸ್ಮಸ್ ಹಬ್ಬ ಇರ್ಬೋದು, ಒಂದು ನಮ್ಮ ರಂಜಾನ್ ಇರ್ಬೋದು. ಈ ತರದ ಪ್ರತಿಯೊಬ್ಬ ಜನಾಂಗ ಮಾಡ್ದಂಗೆ ಇದು ಕನ್ನಡದಲ್ಲಿ, ಕನ್ನಡ ಭಾಷೆಗೆ ಇದೊಂದು ಹಬ್ಬ ಇದ್ದಂಗೆ. ಈ ಒಂದು ಇಲ್ಲಿ ಬಹಳ ವಿಶೇಷವಾಗಿ ಅರ್ಥಪೂರ್ಣವಾದದ್ದು ಯಾಕೆ ಅಂತ ಹೇಳಿದ್ರೆ, ಬಹುಶಃ ಇಡೀ ಸಮಾಜದಲ್ಲಿ ಎಷ್ಟು ಜನಾಂಗ, ಎಷ್ಟು ಜಾತಿ, ಎಷ್ಟು ಧರ್ಮ ಇದೆ, ಅಷ್ಟು ಧರ್ಮದವರು ಈ ಟ್ಯಾಕ್ಸಿ ಸ್ಟ್ಯಾಂಡಿಗೆ ಮಾಲೀಕರು, ಚಾಲಕರಾಗಿ ಎಲ್ಲ ಇದ್ದಾರೆ. ಇವರೆಲ್ಲರೂ ಸೇರಿ ನನ್ನ ಕನ್ನಡ ಭಾಷೆ, ಕನ್ನಡ ಒಂದು ಜಲ ಮತ್ತೆ ನೆಲ, ಅದಕ್ಕೆ ವಿಶೇಷವಾದಂತ ಗೌರವ ಕೊಟ್ಕೊಂಡು, ಮೊದಲನೇ ಆದ್ಯತೆ ಕೊಟ್ಕೊಂಡು ಎಲ್ಲಾ ಧರ್ಮದವರು ಇವತ್ತು ಭಾಷೆ ಏನೇನೇ ಮಾತಾಡ್ಲಿ ಅವ್ರವ್ರ ಮನೇಲಿ ಮಾತಾಡಿದ್ರು ನಾವು ಇಲ್ಲಿ ವಾಸ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ, ನಾವು ಕನ್ನಡ ಭಾಷೆಗೆ ಆದ್ಯತೆ ಕೊಡ್ಬೇಕು ಕನ್ನಡದವರು ಅಂತೇಳಿ ಇವತ್ತು ವಿಶೇಷವಾಗಿ ನಮ್ಮ ಚಾಲಕರು, ಮಾಲೀಕರು ಇವತ್ತು ಬಹಳ ಅರ್ಥಪೂರ್ಣವಾದಂತ ಒಂದು ಕನ್ನಡ ರಾಜ್ಯೋತ್ಸವನ್ನ ಮಾಡ್ತಾ ಇದ್ದೀರಿ. ನಿಮ್ಗೆ ವಿಶೇಷವಾದಂತ ಅಭಿನಂದನೆಗಳು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನಾನು ಒಂದೇ ಒಂದು ಇಲ್ಲಿರುವಂತ ಎಲ್ಲಾ ಟ್ಯಾಕ್ಸಿ ಚಾಲಕರು, ಮಾಲೀಕರಿಗೆ ನಾನು ಮನವಿ ಮಾಡ್ತಾನೆ ಇದ್ದೀನಿ ಪ್ರತಿ ಸಲನೂ. ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು, ನೀವೆಲ್ಲ ಒಂದು ಮನೆಯವ್ರ ತರ ಇರ್ಬೇಕು, ಒಂದು ಕುಟುಂಬದವ್ರ ತರ ಇರ್ಬೇಕು ಅಂತೇಳಿ. ನಾನು ಬೆಳಿಗ್ಗೆ 11 ಗಂಟೆಗೆ ಅಂತ ಹೇಳಿದ್ರು, ಮೈಸೂರಲ್ಲಿ ಎಲ್ಲಾ ಮಹನೀಯರು ಮತ್ತೆ ದೊಡ್ಡ ದೊಡ್ಡ ಹುದ್ದೆಲಿರೋರು ಎಲ್ಲಾರನ್ನು ಕರೆದಿದ್ರು, ಶಾಸಕರು. ಇನ್ನೆಲ್ಲ ಪಾಪ ಕಾರಣಾಂತರದಿಂದ ಬೇಕಾದಷ್ಟು ನಾನು ಸೋತು ಮನೇಲಿ ಕೂತಿದ್ದೀವಿ, ನಮ್ ಕೆಲಸ ಎಲ್ಲ ನಾನು ಬಂದಿದ್ದೀನಿ. ಅನಿಲ್ ಥಾಮಸ್ ಅವರು ಬಂದಿದ್ದಾರೆ. ಅದೇ ರೀತಿ ಇವತ್ತು ಎಲ್ಲರೂ ಬರ್ಬೇಕಾಗಿತ್ತು ಇಲ್ಲಿಗೆ, ಕಾರಣಾಂತರದಿಂದ ಅವ್ರು ಬಂದಿಲ್ಲ. ಅವ್ರಿಗೂ ಸುಧಾ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳಿ ಒಂದು ಮನವಿ, ನೀವು ಏನೇ ಇರಿ, ಎಲ್ಲೇ ಇರಿ, ಏನೇ ಇರಿ, ಈ ಮಣ್ಣು, ನೆಲ, ಜಲ, ನೀರ್ ಕುಡಿದು ಬದುಕ್ತಾ ಇದ್ದೀವಿ. ಒಂದ್ ಭಾಷೆಗೆ ನಮ್ಮ ತಾಯಿ ಇದ್ದಂಗೆ ನಮ್ಮ ಭಾಷೆ. ಆ ತಾಯಿ, ಆ ಕನ್ನಡ ಭಾಷೆ ಇರ್ಬೋದು, ಕನ್ನಡದ ಜಲ ಇರ್ಬೋದು, ಪ್ರತಿಯೊಬ್ಬ ಮಕ್ಕಳಿಗೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಆಶೀರ್ವಾದ ಮಾಡಿ ಸಾಕ್ತಾರೋ ಆ ತಾಯಿ, ಅದೇ ರೀತಿ ನಮ್ಮ ಕನ್ನಡ ಭಾಷೆ ಕರ್ನಾಟಕದಲ್ಲಿ ವಾಸ ಮಾಡುವಂತ ಪ್ರತಿಯೊಬ್ಬರಿಗೂ ಆ ತಾಯಿಯ ಮಮಕಾರ, ತಾಯಿಯ ಪ್ರೀತಿ ಇಲ್ಲಿರೋ ವಾಸ ಮಾಡಿದವ್ರಿಗೆ ಎಲ್ಲರೂ ಇದೆ. ನಮ್ ಧರ್ಮನ ನಾವು ಮಾಡ್ಲೇಬೇಕು, ನಮ್ ಭಾಷೆ, ನಮ್ ಧರ್ಮದ ವ್ಯವಸ್ಥೆಯಲ್ಲಿ ನಾವು ಬದುಕಲೇಬೇಕು, ವಿಧಿ ಇಲ್ಲ.
ಅದ್ ಹಿಂದೆ ಸಾವಿರಾರು ವರ್ಷಗಳಿಂದ ನಡೆದು ಬಂದಿರೋದು. ಆದ್ರೆ ಕನ್ನಡ ಅಂತ ಬಂದಾಗ ಯಾವುದೇ ಅವ್ರ ಮಾತೃಭಾಷೆ ಏನೇ ಇರ್ಲಿ ಕನ್ನಡಕ್ಕೆ ಆದ್ಯತೆ ಕೊಡಿ. ಕನ್ನಡದಲ್ಲಿ ವಾಸ ಮಾಡೋರು ಎಲ್ಲರೂ ಒಂದು ಕುಟುಂಬದವರು, ಒಂದು ಅಣ್ಣ ತಮ್ಮದಿರ ತರ ಬದುಕಬೇಕು ಅನ್ನೋದೇ ನನ್ನ ಧ್ಯೇಯ. ನಾನು ರಾಜಕೀಯವಾಗಿ ನಾನು ನನ್ನ ನರಸಿಂಹರಾಜದಲ್ಲಿ ನಾನು ಕಾರ್ಪೊರೇಟರ್ ಆಗಿ, ಮೇಯರ್ ಆಗಿ ಎಲೆಕ್ಷನ್ ನಿಂತು ನನಗೆ 50-55 ಸಾವಿರ ವೋಟ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿರುವಂತ ನರಸಿಂಹರಾಜದಲ್ಲಿರುವಂತ ವಾಸ ಮಾಡುವಂತವ್ರು ಇಡೀ ದೇಶದಲ್ಲಿರೋ ಎಷ್ಟು ಧರ್ಮದವರಿದ್ದಾರೆ ಅಷ್ಟು ಧರ್ಮ ಜನನು ಅಲ್ಲಿದ್ದಾರೆ. ಆದ್ರೆ ಯಾವತ್ತೂ ಅಲ್ಲಿ ವಾಸ ಮಾಡೋರು ಯಾವತ್ತೂ ನಾನು ತಮಿಳಿಯನ್ಸು, ನಾನು ಮುಸ್ಲಿಮ್ಸು, ನಾನು ಕ್ರಿಶ್ಚಿಯನ್ನು, ನಾನು ತೆಲುಗು ಇದ್ಯಾವುದೂ ಇಲ್ಲ. ಎಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾತಾಡ್ತಾರೆ. ಬಾಂಗ್ಲಾದಿಂದ ಬಂದು ವಾಸ ಮಾಡ್ತಾ ಇದ್ದಾರೆ, ಕಲ್ಕಟ್ಟಾದಿಂದ ಬಂದಿದ್ದಾರೆ, ಡೆಲ್ಲಿಯಿಂದ ಬಂದು, ಬಿಹಾರ್ನವ್ರು ಬಂದಿದ್ದಾರೆ. ಎಲ್ಲಾ ಜಾತಿಯವರು ನಮ್ಮ ನರಸಿಂಹರಾಜದಲ್ಲಿ ಮಾಡ್ತಾರೆ. ಬಹುತೇಕ ನನ್ಗೆ ಯಾಕೆ ನರಸಿಂಹರಾಜ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿರೋ ಎಲ್ಲಾ ಮಾಲೀಕರು, ಚಾಲಕರು ಬಹುತೇಕ, ಎಲ್ಲರೂ ಅಲ್ಲ, ಬಹುತೇಕ ನಮ್ಮ ನರಸಿಂಹರಾಜ ಕ್ಷೇತ್ರದ ಮಧ್ಯಮ ವರ್ಗದವರು, ಕೆಳ ವರ್ಗದವರು, ಅಲ್ಲಿಂದ ಬಂದಿರೋ ಚಾಲಕರು. ನಂಗೆ ಬಹಳ ಖುಷಿ ಆಗ್ತಿದೆ. ಪ್ರತಿ ವರ್ಷ ನಾನು ಹೇಳಿದ್ದೀನಿ, ನೀವ್ ಯಾವಾಗಾರ ಕರೀರಿ, ನೀವೆಲ್ಲಿಗಾರ ಕರೀರಿ, ನೀವ್ ಏನ್ ಮಾಡ್ತೀರಾ ಅದಕ್ಕೆಲ್ಲ ನನ್ ಬೆಂಬಲ ಇದೆ. ಆದ್ರೆ ಅನೈತಿಕವಾಗಿ ಅಹಿತಕರವಾದಂತ ಘಟನೆಗಳು ಮತ್ತೆ ವ್ಯವಸ್ಥೆಗಳಿಗೆ ನೀವು ಭಾಗಿಯಾಗಬೇಡಿ. ಒಳ್ಳೇದು. ನನ್ಗೆ ಬಹಳ ಖುಷಿ ಆಗೋದು ಅಂತ ಅಂದ್ರೆ, ಬೆಳಿಗ್ಗೆ ಸಾಯಂಕಾಲ ಗಂಟ ಗಾಡಿ ಓಡಿಸಿ 500,000 ಸಂಪಾದನೆ ಮಾಡಿ ಎಲ್ಲರೂ ಸೇರಿ ಇಲ್ಲಿ ಪ್ರತಿ ಒಂದು ವರ್ಷದಲ್ಲಿ ಒಂದು 4-5-6 ಸಲ ಈ ಅನ್ನದಾನ ಮಾಡೋದು ಮತ್ತೆ ಅವ್ರಿಗೆ ಪ್ರಸಾದ ಕೊಡೋದೆಲ್ಲ ಮಾಡ್ತಾರೆ. ಈ ಬಸ್ ಸ್ಟ್ಯಾಂಡ್ಗೆ ಎಷ್ಟೋ ಜನ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ವಾಸ ಮಾಡೋರಿದ್ದಾರೆ. ಏನು ಅವ್ರಿಗೆ ವಾಸಕ್ಕೆ ಜಾಗ ಇಲ್ಲದೆ ಇದ್ರೆ, ಅವ್ರ ಊಟಕ್ಕೆ ಇಲ್ಲದೆ ಇದ್ರೆ ಈ ಬಸ್ ಸ್ಟ್ಯಾಂಡ್ ಬಂದು ಸುಮಾರು ಜನ ವಾಸ ಮಾಡ್ತಾರೆ. ಅಂತವ್ರಿಗೆಲ್ಲ ಇಲ್ಲಿ ಒಂದು ಪ್ರಸಾದದ ಮುಖಾಂತರ ಅವ್ರಿಗೆ ಒಂದು ದಿನದ್ದು ಅವ್ರಿಗೆ ಪ್ರಸಾದ ಕೊಡೋದು, ಅನ್ನದಾನ ಮಾಡೋದು, ಇವೆಲ್ಲ ನಮ್ಮ ಟ್ಯಾಕ್ಸಿ ಚಾಲಕರು, ಮಾಲೀಕರು ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣದಿಂದ ಮಾಡೋದಿಲ್ಲ. ಬೇರೆ ಬೇಕಾದಷ್ಟು ರಾಜಕಾರಣಿಗಳು, ಶ್ರೀಮಂತರು ಬೇಕಾದಷ್ಟು ಏನಾರ ಕೊಡ್ಲಿ, ಅದಕ್ಕೆ ಬೆಲೆ ಇಲ್ಲ. ಆದ್ರೆ ನೀವು ದುಡಿದು, ನಿಮ್ಮ ಕೈಯಾರೆ ದುಡಿದು ಸಂಪಾದನೆ ಮಾಡಿ ಅದ್ರಲ್ಲಿ 10 ರೂಪಾಯಿ ಖರ್ಚು ಮಾಡಿ ಒಂದು ಅನ್ನದಾನ ಮಾಡೋದು ನಂಗೆ ಬಹಳ ಖುಷಿ ಆಗ್ತದೆ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ತಾಯಿ ಚಾಮುಂಡೇಶ್ವರಿ ನೀವು ಚೆನ್ನಾಗಿರಿ, ಎಲ್ಲ ಒಳ್ಳೆತನದಲ್ಲಿ ಒಂದು ಕುಟುಂಬದವ್ರ ತರ ಇದೆ. ಜಾಕಿರ್ಗೆ ಹೇಳ್ತಾ ಇದ್ದೀನಿ, ಬರೀ ನೀನು ಗಲಾಟೆ ಮಾಡ್ತಾ ಇರ್ತೀಯ ಅವ್ರು ಇವ್ರು ಅಂತ. ಎಲ್ಲಾನು ಒಟ್ಟಿಗೆ ವಯಸ್ಸಾಗಿದೆ, ವಯಸ್ಸಾದವರೆಲ್ಲ ಒಟ್ಟಿಗೆ ಕರ್ಕೊ ಹೋಗಪ್ಪ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಇರ್ತೀವಿ ಅಂತ ಹೇಳಿದ್ದಾರೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಮತ್ತೊಮ್ಮೆ ಈ ಕನ್ನಡ ರಾಜ್ಯೋತ್ಸವಕ್ಕೆ ಬೆಳಿಗ್ಗೆಯಿಂದ 11 ಗಂಟೆಗೆ ಹೇಳ್ದ ಇವ್ರು, ಆಮೇಲೆ 12:30 1 ಗಂಟೆಯಿಂದ 2 ಗಂಟೆಯಿಂದ ಕೊನೆಗೆ 5 ಗಂಟೆಗೆ ಬಂದ್ಬಿಡು ಅಂದ, 4:15 ಬಂದ್ಬಿಡು ಅಂದ. ಸರಿ 5:30 ಆರ್ಕೆಸ್ಟ್ರಾ ಆದ್ರೂ ಬತ್ತಿನ ಜನ ಸೇರ್ತಾರೆ ಅಂತ. ಒಂದು ಇಬ್ಬರು, ನೀವು ಇಲ್ಲಿ 60-70 ಜನ ಇದ್ದೀರಿ ಟ್ಯಾಕ್ಸಿ ಚಾಲಕರು, ಮಗಳು ಎಲ್ಲಿದ್ದಾರೆ ಅವ್ರಿಗೆ? ನಿಜ ನಿಜ. ಗಾಡಿಗಳು ಎಲ್ಲ ಕಡೆ ಟೂರಿಸ್ಟ್ ಬಾಡಿಗೆಗೆಲ್ಲ ಹೋಗಿರ್ತಾರೆ. ಏನಿಲ್ಲ, ಒಳ್ಳೇದಾಗ್ಲಿ. ನಿಮ್ಗೆ ಮತ್ತೊಮ್ಮೆ ಕನ್ನಡ ರಾಜ್ಯ ಶುಭಾಶಯ ಹೇಳಿ ನಿಮ್ಗೆಲ್ಲ ಮತ್ತೊಮ್ಮೆ ಜಾಕೀರ್ ಬೇಜಾರ್ ಮಾಡ್ಕೊಳಲ್ಲ. ಯಾಕೆ ಬೇಜಾರ್ ಮಾಡ್ಕೊತೀನಪ್ಪ? ಜಾಕೀರ್ ಹಿರಿಯ ಮತ್ತೆ ಅಡ್ವೈಸ್ ಮಾಡೋನು, ನೀನ್ ಈ ಸಂಘ ಹೆಂಗ್ ನಡೆಸ್ಬೇಕು, ಇಲ್ಲೆಲ್ಲ ಹೆಂಗ್ ಬದುಕ್ಬೇಕು, ಎಲ್ಲರಿಗೂ ಅವಕಾಶ ಮಾಡ್ಬೇಕು ಅಂತ. ನೀನ್ ನಾಗರಾಜನ್, ನೀನ್ ಎಲ್ಲ ನೀನು HD ಕೋಟೆಲ್ HD ಕೋಟೆಲ್ ಹೋಗಿ ಜಿಲ್ಲಾ ಪಂಚಾಯತಿ ನಿಲ್ಬೇಕು ಅಂತ ಹೊಡೈತಿ. ಇಲ್ಲಿ ಇರಕ್ಕೆಲ್ಲ ನೀನು ಒಳ್ಳೇದಾಗ್ಲಿ, ಎಲ್ಲ ಖುಷಿಯಾಗಿ ಬದುಕ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೇಳಿ, ತಂದೆ ಸ್ವಾಮಿ ನಮ್ಮ ಅಣ್ಣ ಅವರು ಗೌರವಾಧ್ಯಕ್ಷರು ಆಗಿರುವ ಅವರು ML ಸೋತಿರ್ಬೋದು, ಅವ್ರು ಸೋತಿಲ್ಲ, ನಮ್ಮ ಹೃದಯದಲ್ಲಿ ಗೆದ್ದಿದ್ದಾರೆ. ಆಮೇಲೆ ಇನ್ನೊಂದ್ ಏನಂದ್ರೆ, ಅವ್ರು ಯಾವತ್ತೂ ನಮ್ ಜೊತೆ ಇದ್ದಾರೆ. 16 ವರ್ಷದಿಂದ ನಮ್ ಜೊತೆಲಿ ಇದ್ದಾರೆ. ಕಷ್ಟ ಸುಖಕ್ಕೆ ಒಬ್ಬ ಡ್ರೈವರ್ ಏನೋ ಹೆಚ್ಚು ಕಡಿಮೆ ಆದ್ರೂ ದಯವಿಟ್ಟು ಕೇಳೋದು, ಏನಾಯ್ತು ಟ್ಯಾಕ್ಸಿ ಸ್ಟ್ಯಾಂಡ್ ಅಲ್ಲಿ ಅಂತ ಕೇಳ್ತಾರೆ. ಏನೇ ಆಗ್ಲಿ, ಕಷ್ಟ ಯಾರಿಗೆ ಬರ್ಲಿ, ಏನಪ್ಪಾ ಯಾವ ಸ್ಟೇಷನ್ ಅಪ್ಪ, ನಾನು ಏನ್ ಬೇಕು ಮಾಡ್ಕೊಡ್ತೀನಿ, ನೀನ್ ತಲೆ ಕೆಡ್ಸ್ಕೊಬೇಡ ಅಂತ ನಾನೊಬ್ಬ ಅಧ್ಯಕ್ಷ ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಯಾವತ್ತು ಏನ್ ಹೇಳ್ತಾರೆ ಅಂದ್ರೆ, ಅಪ್ಪ ನಿಮ್ ಜೊತೆಲಿ ಇದೀವಿ ನಾವು, ಎಲ್ಲಾರ ಜೊತೆಲಿ, ನನ್ನ ಒಬ್ಬನ ಜೊತೆಲಿ ಇಡೀ ಟ್ಯಾಕ್ಸಿ 200 ಜನ ಇದಾರೆ, 200 ಜನ ಜೊತೆಲೂ ಇದಾರೆ ಅವರು. ದಯವಿಟ್ಟು ಅವ್ರು ಯಾವತ್ತು ಸೋತಿಲ್ಲ, ಗೆದ್ದಿರೋರು. ಇವರು ನಮ್ಗೋಸ್ಕರ MLA, ಸರ್ಕಾರಕ್ಕೋಸ್ಕರ ಇಲ್ದವರು ಪುರ ಇಲ್ಲ, ಅವ್ರು ನಮ್ಗೋಸ್ಕರ MLA. ದಯವಿಟ್ಟು ನಾನು ಅವ್ರು ಹೃದಯದಿಂದ ಹೇಳ್ತಾ ಇದ್ದೀನಿ, ಅವ್ರು ಯಾವತ್ತೂ ನಮ್ಗೋಸ್ಕರ ಬಹಳ ಪ್ರೀತಿ ಮಾಡ್ತಾರೆ. ಆಮೇಲೆ ನಮ್ ಹೃದಯ ಗೆದ್ದವ್ರೆ, ಅವ್ರು ನಮ್ಗೋಸ್ಕರ ಸೋತಿಲ್ಲ. ಯಾರ್ಯಾರಿಗೋಸ್ಕರ ನಮ್ಗೆಲ್ಲ ಗೊತ್ತಿಲ್ಲ, ಅವ್ರು ಸೋತಿರ್ಬೋದು, ನಮ್ಗೋಸ್ಕರ ಸೋತಿಲ್ಲ. ಅವರು ನಮ್ಮ NR ಅಲ್ಲಿ ಅವ್ರು ಗೆದ್ದವ್ರೆ ನಮ್ಗೋಸ್ಕರ. ದಯವಿಟ್ಟು ಹೃದಯವಂತರವರು ಯಾವತ್ತು ಬಡವರಿಗೋಸ್ಕರ ಅರ್ಧ ರಾತ್ರಿಗೆ ಹೋಗಿ ಹಣ ಎಲ್ಲಣ ಇದೆಯಾ ಅಂದಿತ್ತು, ಏನೋ ಬಾರ ಇಲ್ಲಿ ಅಂತಾರೆ. ಅಂತವ್ರಿಗೆ ನಾವು ಬಿಟ್ಕೊಡಕ್ ಆಗಲ್ಲ. ಅವ್ರು ನಮ್ಗೆ MLA ಯಾವಾಗ್ಲೂ. ದಯವಿಟ್ಟು